The poem I Am the Land, written by ರಸ್ಕಿನ್ ಬಾಂಡ್. ಇನ್ನು ಗ್ರ್ಯಾಂಡ್ ಮಾದಲ್ಲೇ ಇದ್ದೀರಾ. ಮೆರಿನಾ ಡಿ ಬೆಲಾಜೆಂಟ್. In this poem, the poet depicts land as a person and the land is the speaker here. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಪೊಯೆಟ್ ಮರಿನಾ ಡಿ ಬೆಲಾಜೆಂಟ್ ಅವ್ರೇನು ಮಾಡ್ತಾ ಇದ್ದಾರೆ, ಲ್ಯಾಂಡನ್ನು ಒಂದು ಪರ್ಸನ್ ಆಗಿ ಡೆಪಿಕ್ಟ್ ಮಾಡ್ತಾ ಇದ್ದಾರೆ. ಏನು ಪರ್ಸನ್ ಆಗಿ. ಲ್ಯಾಂಡ್ ಏನಾಗಿದೆ ಇಲ್ಲಿ, ಪರ್ಸನ್ ಆಗಿದೆ. ಆ್ಯಂಡ್ ದ ಲ್ಯಾಂಡ್ ಈಸ್ ದ ಸ್ಪೀಕರ್ ಹಿಯರ್. ಭೂಮಿನೇ ಪರ್ಸನ್ ಆಗಿ ಕನ್ವರ್ಟ್ ಆಗಿ ತನ್ನ ಅಳಲನ್ನು ತೋಡ್ಕೊಳ್ತಾ ಇದೆ, ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದೆ. ಅರ್ಥ ಆಯ್ತಾ? ಇಲ್ಲಿ ಸ್ಪೀಕರ್ ಯಾರು ಪೊಯಮಲ್ಲಿ? ದ ಲ್ಯಾಂಡ್. ರಿಟನ್ ಬೈ ಐ ಆಮ್ ದ ಲ್ಯಾಂಡ್. Poem is written by Next. Mother Earth tells that she waits with patience when people claim that the land belongs to them. Mother Earth, ಭೂಮಿ ತಾಯಿ, tells, ಹೇಳ್ತಾ ಇದ್ದಾರೆ ಏನಂತ, she waits with patience. She waits with patience. ತಾಳ್ಮೆಯಿಂದ ಕಾಯ್ತೀನಿ ನಾನು. ವೆನ್, ಯಾವಾಗ? ಪೀಪಲ್ ಕ್ಲೈಮ್ ದಟ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ದೆಮ್. ಜನ ಹೇಳ್ತಾರೆ ಈ ಭೂಮಿ ನಂದು, ಈ ಜಾಗ ನಂದು. ನಾವು ನೀವೆಲ್ಲ ಜಮೀನಿಗೆ ಅದಕ್ಕೆ ಕಿತ್ತಾಡ್ತಾ ಇರ್ತೀವಿ. ಸೈಟ್, ಈ ಸೈಟ್ ನಂದು. ಅಣ್ಣ ತಮ್ಮಂದ್ರುಗಳು ಶತ್ರುಗಳಾಗ್ತಾರೆ. ಕಾರಣ ಏನು? ಪಿತ್ರಾರ್ಜಿತವಾಗಿ ಬಂದಿರೋಂತಹ ಭೂಮಿ ಅಲ್ವಾ? ಆ ಜಾಗ ನಂದು, ಈ ಜಾಗ ನಂದು. ಅಕ್ಕಪಕ್ಕದ ಮನೆಯವ್ರನ್ನೂ ನೋಡ್ಬೋದು ಕಿತ್ತಾಡೋದು. ನಮ್ಮ ಸೈಡ್ ಕಡೆ ಕಸ ಗುಡಿಸಿದ್ದೀರಾ, ನಾವು ನಿಮ್ಮ ಸೈಡ್ ಕಡೆ ಕಸ ಗುಡಿಸ್ತೀವಿ. ನಮ್ಮ ಕಾಂಪೌಂಡ್ ಒಳಗೆ ಕಸ ಹಾಕಿದ್ದೀರಾ, ನಿಮ್ಮ ಕಾಂಪೌಂಡ್ ಒಳಗೆ ಕಸ ಹಾಕ್ತೀವಿ. ಹೌದಲ್ವಾ? ಜನ ಹೇಳ್ತಾ ಇದ್ದಾರೆ ಈ ಜಾಗ ನಂದು, ಈ ಜಾಗ ನಂದು ಅಂತ ಹೇಳಿ ತಮಗೆ ಇಷ್ಟ ಬಂದಂಗೆ ನೆಲವನ್ನು ಉಳೋದು, ಬಿತ್ತೋದು, ಬೆಳೆಯೋದು ಏನೋ ಒಂದು ಮಾಡ್ತಾ ಇದ್ದಾರೆ. ಕಾಯ್ತೀನಿ. ಐ ಆಮ್ ವೇಟಿಂಗ್. ಐ ಜಸ್ಟ್ ವೇಟ್ ವಿತ್ ಪೇಷನ್ಸ್. ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ಓಕೆ. ಶಿ ವೇಟ್ಸ್ ಆ್ಯಂಡ್ ಸ್ಟೇರ್ಸ್ ವಿತ್ ಮಡಿ ಹೋಲ್ಸ್ ಆ್ಯಂಡ್ ಕಾರ್ಲಾಟ್ ಐಸ್ ವೆನ್ ಪೀಪಲ್ ಶೌಟ್ ದಟ್ ದ ಲ್ಯಾಂಡ್ ಈಸ್ ದೇರ್ ಓನ್. ಜನ ಈ ಭೂಮಿ ನಂದು ಅಂತ ಹೇಳಿ ತನ್ನದೇ ಇದು ಜಾಗ ಅಂತ ಹೇಳಿ ಹೇಗೆ ಬೇಕೋ ಇದು ಮಾಡ್ತಾ ಇದ್ದಾರೆ, ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾ ಇದ್ದಾರೆ. ಈ ಭೂಮಿ ತಾಯಿ ಏನು ಮಾಡ್ತಾ ಇದ್ದಾರೆ, ವಿತ್ ಮಡಿ ಹೋಲ್ಸ್. ಮಡಿ ಹೋಲ್ಸ್ ಅಂದರೆ ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಇಲ್ಲದೆ ಇರೋದನ್ನು ತೋರಿಸುತ್ತೆ. ರೋಡಲ್ಲಿ ಗುಂಡಿಗಳಿತ್ತು ಅಂದರೆ ಪ್ರೋಗ್ರೆಸ್ ಆಗಿದೆ ಅಂತನಲ್ಲಿ ನೋ, ಏನೋ ಒಂದು ಇಂಪರ್ಫೆಕ್ಷನ್ ಇದೆ. ತಂದು ಅಂತ ಹೇಳಿ ತನಗೆ ಬೇಕಾದಂಗೆ ಬಳಸ್ಕೊಳ್ತಾ ಇದ್ದಾನೆ, ಯಾವುದೂ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ. ಹಾಗಾಗೇನು ಆ ಗುಂಡಿಗಳೇ ಒಂದು ರೀತಿ ಕಣ್ಣಿನಲ್ಲಿ. ಕಾರ್ಲಾಟ್ ಐಸ್. ಕಾರು ಹೆಡ್ಲೈಟ್ ಬಿದ್ದರೆ ಹೇಗಿರುತ್ತೆ? ಕಣ್ಬಿಡೋಕ್ಕಾಗುತ್ತಾ ನಾವು? ಇಲ್ಲ. ಯಾರದೋ ಒಂದು ಸ್ವತ್ತು. ಈಗ ಒಂದೇ ಪೆನ್ನು, ಕಾಸ್ಟ್ಲಿ ಪೆನ್ನು, ಫಾರಿನ್ದು. ಯಾರೋ ಹೋಗಿರ್ತಾರೆ, ನಿಮ್ಮ ಅಕ್ಕ ಅಣ್ಣ ಯಾರೋ ಹೋಗಿರ್ತಾರೆ, ಒಂದು ಪೆನ್ ಕೊಡ್ತಾರೆ. ನಿಮ್ಮ ಫ್ರೆಂಡ್ ಅದನ್ನು ತಗೊಂಡ್ಬಿಟ್ಟು ಈ ಪೆನ್ ನಂದು, ನನ್ನ ಹತ್ರನೂ ಐತೆ ಅಂತಂದರೆ ನಿಂದ ಕಂಡುಬಿಡ್ತೀರಲ್ಲ ಇಷ್ಟು ದೊಡ್ಡದಾಗಿ. ಹೌದಲ್ವಾ? ನಂದೊಂದು ತಗೊಂಡು ನಿಂದು ಅಂತ ಹೇಳ್ತಾ ಇದೀಯಾ? ಹೇಳು 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 ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಕಣ್ಣು ದಪ್ಪ ಮಾಡಿಕೊಂಡು ಹೌದಾ, ನಾನು ನಿಮಗೆ ಸಂಬಂಧಿಸಿರೋದಾ? ಇಷ್ಟಿಷ್ಟೇ ಪೀಸ್ ಆಫ್ ಲ್ಯಾಂಡ್ ನನಗೆ ಸಂಬಂಧಿಸಿರೋದು, ನನ್ನಿಂದು, ನಂದು ನಂದು ಅಂತ ಹೇಳ್ಬಿಟ್ಟು ಯು ಶೌಟ್, ಕಿರ್ಚಾಡ್ತೀರಾ, ಅರ್ಚಾಡ್ತೀರಾ. ನಾನೇನು ಮಾಡ್ತಾ ಇದ್ದೀನಿ? ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ವಿತ್ ಮಡಿ ಹೋಲ್ಸ್ ಅಂದರೆ ಅಲ್ಲೆಲ್ಲ ಇಂಪರ್ಫೆಕ್ಷನ್ ಇದೆ, ಅಲ್ಲಿ ಪ್ರೋಗ್ರೆಸ್ ಇಲ್ಲದೆ ಇರೋದು ತೋರಿಸ್ತಾ ಇದೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಜನ? ಪೀಪಲ್ ಆಕ್ಯುಪೈ ದ ಲ್ಯಾಂಡ್. ಆಕ್ಯುಪೈ ಮಾಡ್ಕೊಳ್ತಾರೆ. ನಮ್ಮ ಜಾಗ ಖರೀದಿ ಮಾಡೋದಾಗಿರ್ಬೋದು ಅಥವಾ ಪಿತ್ರಾರ್ಜಿತ ಆದರೂ ಆಗಿರ್ಬೋದು,
ಕೊಂಡ್ಕೊಳ್ತಾರೆ, ಆನಂತರ ಪ್ಲೋ ಉಳ್ತಾರೆ. ಪೀಪಲ್ ಪ್ಲಾಂಟ್ ಟ್ರೀಸ್, ಗಿಡ ಮರಗಳನ್ನು, ಗ್ರೋಸ್ ಫ್ರೂಟ್ಸ್ ಆ್ಯಂಡ್ ಗ್ರಾಸ್, ಗಿಡ ಮರಗಳನ್ನು ನೆಡ್ತಾರೆ, ಬೆಳೆಯನ್ನು ಬೆಳೀತಾರೆ, ಹಣ್ಣು ಹಂಪಲುಗಳನ್ನು ಬೆಳೀತಾರೆ. ದ ಚಿಲ್ಡ್ರನ್ ಡ್ಯಾನ್ಸ್ ಆ್ಯಂಡ್ ಪ್ಲೇ ಆನ್ ಇಟ್, ಮಕ್ಕಳು ಆ ಲ್ಯಾಂಡಲ್ಲಿ ಆಟ ಆಡ್ತಾರೆ, ಖುಷಿಯಾಗಿ ನೆಗ್ದಾಡ್ಕೊಂಡು ಕುಣಿದಾಡ್ಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ಆಟ ಆಡ್ತಾರೆ. ದ ಲ್ಯಾಂಡ್ ಬೇರ್ಸ್ ಎವ್ರಿಥಿಂಗ್ ವಿತೌಟ್ ಎ ಕಂಪ್ಲೇಂಟ್. ಅಲ್ಲಿ ನೋಡಿ ಎಷ್ಟು ಮಂದಹಾಸದಿಂದ ನೋಡ್ತಾ ಇದ್ದಾರೆ. ಯಾವುದೇ ಕಂಪ್ಲೇಂಟ್ ಇಲ್ಲ, ಯಾವುದೇ ಕಂಪ್ಲೇಂಟ್ ಇಲ್ಲ. ಯಾಕಿಲ್ಲ? ಬೆಳೆ ಬೆಳೀತಾ ಇದ್ದಾರೆ, ಒಂದು ಜೀವವನ್ನು ಉಳಿಸ್ಕೊಳ್ಳಲಿಕ್ಕೆ, ಜೀವನ ನಡೆಸೋದಕ್ಕೋಸ್ಕರ. ಆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಖುಷಿಗೋಸ್ಕರ, ಹೌದಲ್ವಾ? ಬೆಳೆ ಬೆಳ್ಕೊಳ್ಳೋದ್ರಿಂದ ಭೂಮಿ ತಾಯಿಗೆ ಏನೂ ನಷ್ಟ ಇಲ್ಲ, ಆಹಾರ ಸಿಗುತ್ತೆ, ಖುಷಿ ಇದೆ. ತನ್ನ ಈ ರೀತಿನಾದರೂ ಉಪಯೋಗಕ್ಕೆ ಬರ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿ ಇದೆ. ಬೆಳೆ ಬೆಳಿತೀರಾ, ಬೆಳ್ಕೊಳ್ಳಿ. ಹಣ್ಣು ಹಂಪಲು ಬೆಳಿತೀರಾ, ಬೆಳ್ಕೊಳ್ಳಿ. ನಂದು ಅಂತ ಜಾಗ ಅಂತ ಹೇಳ್ತೀರಾ, ಲಿಮಿಟ್ ಹಾಕ್ಕೊಳ್ತೀರಾ, ಹಾಕ್ಕೊಳ್ಳಿ, ಬೆಳೀರಿ, ಬೇರೆಯವ್ರಿಗೂ ಕೊಡಿ. ಮಕ್ಕಳು ಆಟ ಆಡ್ತಾರಾ, ಆಡಲಿ, ಎಂಜಾಯ್ ಮಾಡಲಿ. ಇದಕ್ಕೆ ನನ್ನದ ಯಾವುದೇ ರೀತಿಯಾದಂತಹ ಅಡ್ಡಗಾಲು ಇಲ್ಲ. ಐ ಬೇರ್ ವಿತ್ ಪೇಷನ್ಸ್, ಐ ಬೇರ್ ಆಲ್ ದೀಸ್ ವಿತ್ ಪೇಷನ್ಸ್. ಇದನ್ನೆಲ್ಲ ನಾನು ಸಹಿಸ್ಕೊಳ್ತೀನಿ, ತಾಳ್ಮೆಯಿಂದ ಸಹಿಸ್ಕೊಳ್ತೀನಿ. ಇದು ಯಾವುದಕ್ಕೂ ನನ್ನ ಅಬ್ಜೆಕ್ಷನ್ ಇಲ್ಲ. ನಾವು ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಆ್ಯಂಡ್ ಫೈಟ್ ಫಾರ್ ದ ಲ್ಯಾಂಡ್. ಈಗೇನು ಮಾಡ್ತಾ ಇದ್ದಾರೆ? ಸೋಲ್ಜರ್ಸ್ ಗನ್ ಇಟ್ಕೊಂಡು ಬರ್ತಾ ಇದ್ದಾರೆ. ಈ ಭೂಮಿ ನಮ್ಮದು, ದೇಶದ ಮಧ್ಯೆ ಆಗಿರ್ಬೋದು, ರಾಜ್ಯದ ಮಧ್ಯೆ ಆಗಿರ್ಬೋದು, ಏನೂ ಬೇಡ, ನಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಕ್ಕಪಕ್ಕನೂ ಬೇಡ, ನಮ್ಮ ಮನೆಯಲ್ಲೇ ಆಗಿರ್ಬೋದು. ಅಣ್ಣ ತಮ್ಮಂದರು ಕಿತ್ತಾಟಗಳು, ಹೌದಾ? ಮಚ್ಚು ತಗೊಂಡು ಕೊಚ್ಚಾಡ್ಕೊಂಡು ಪ್ರಾಣ ಕಳೆಯೋವಂತಹ ಇನ್ಸಿಡೆಂಟ್ಸ್ ಇದೆ. ನಮ್ಮ ಮನೆಯಿಂದನೇ ಇರುತ್ತೆ. ಮನೆನೂ ಬೇಡ, ಇಲ್ಲಿ ಕ್ಲಾಸ್ ರೂಮಲ್ಲೇ ಇದು ನಂದು ಅಂತ ಹೇಳ್ಬಿಟ್ಟು ಎಷ್ಟು ಕಿತ್ತಾಡ್ತೀವಿ. ಕೂತ್ಕೊಳ್ಳೋ ಜಾಗದಿಂದ ಇರ್ಬೋದು ಕಿತ್ತಾಟ ಶುರು ಆಗುತ್ತೆ, ಹೌದಲ್ವಾ? ಜಗಳಗಳಾಗ್ತವೆ, ಮಾತು ಬಿಡೋದು. ಸಣ್ಣದಾಗಿ ಇಲ್ಲಿಂದ ಶುರುವಾಗಿದ್ದು ದೇಶದ ಮಧ್ಯೆನೂ ಕೂಡ ಈ ಸಮಸ್ಯೆ ಇದ್ದೇ ಇದೆ. ಇಲ್ಲಿ ದೇಶಗಳ ಮಧ್ಯೆ ಗನ್ ಹಿಡ್ಕೊಂಡು ಫೈಟಿಂಗ್ ಆಡಿದರೆ ಕ್ಲಾಸ್ ರೂಮಲ್ಲಿ ಕೋಳ್ಪಟ್ಟಿ ಹಿಡ್ಕೊಂಡು ಜಗಳ ಆಡ್ತೀರ ಅಲ್ವಾ? ಇದನ್ನೆಲ್ಲ ಸಹಿಸ್ಬೋದಾ? ಇಲ್ಲ. ಪೀಪಲ್ ಬಿಲ್ಡ್ ಫೆನ್ಸಸ್, ಪೀಪಲ್ ಬಿಲ್ಡ್ ಫೆನ್ಸಸ್ ಟು ಡಿವೈಡ್ ನೇಷನ್ಸ್. ಈಗೇನು ಮಾಡ್ತಾ ಇದ್ದಾರೆ? ಜನ ಬೇಲಿ ಹಾಕ್ತಾ ಇದ್ದಾರೆ. ಇದು ನನ್ನ ದೇಶ, ಇದು ನನಗೆ ಸಂಬಂಧಿಸಿರೋದು, ನನಗೆ ಸೀಮಿತವಾದಂತಹ ಪ್ರದೇಶ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ? ದೇ ಬಿಲ್ಡ್ ಫೆನ್ಸಸ್, ಬೇಲಿಯನ್ನು ಹಾಕ್ತಾ ಇದ್ದಾರೆ. ಇದು ಮದರ್ ಅರ್ತ್ಗೆ ಹೇಗೆ ಅನ್ನಿಸ್ತಾ ಇದೆ? ಎ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನೌ, ಚೋಕ್ಸ್ ದ ಮದರ್ ಅರ್ತ್. ಅದೆಲ್ಲ ಏನಾಗ್ತಾ ಇದೆ? ಕೊರಳಿಗೆ ಸುತ್ಕೊಂಡಾಗಾಗಿ ಉಸಿರು ಗಟ್ಟಿಸ್ತಾ ಇರೋ ಥರ ಆಗ್ತಾ ಇದೆ. ಇಲ್ಲಿ ಚೈನ್ ಲಿಂಕ್ ನೆಕ್ಲೆಸ್ ಅಂತಂದರೆ ಇಮೇಜಲ್ಲಿ ತೋರಿಸ್ತಿರೋ ಥರ ಸುತ್ತಾಕೊಂಡು ಉಸಿರು ಗಟ್ಟಿಸ್ತಾ ಇದೆ. ಆದರೆ ಆ್ಯಕ್ಚುಯಲ್ ಮೀನಿಂಗ್ ಏನು? ದ ಲ್ಯಾಂಡ್ ಈಸ್ ಪೊಲ್ಯೂಟೆಡ್. ನೋಡಿ ಎಷ್ಟರ ಮಟ್ಟಿಗೆ ಪೊಲ್ಯೂಷನ್ ಆಗಿದೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಪ್ಲಾಸ್ಟಿಕ್. ಯಾಕೆ ಹಾಕ್ತೀವಿ? ಕಸ ಹಾಕ್ತೀವಿ ಯಾಕೆ? ಇದು ನಮ್ಮ ಜಾಗ, ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ. ಬೌಂಡ್ರಿ ಹಾಕ್ಕೊಳ್ತೀವಿ, ಫಸ್ಟು ನಮ್ಮ ಜಾಗ ಅಂತ ಫೈಟ್ ಮಾಡ್ತೀವಿ, ಒಂದು ಬೌಂಡ್ರಿ ಹಾಕ್ಕೊಳ್ತೀವಿ, ನಮ್ಗೆ ಇಷ್ಟ ಬಂದಂಗೆ ಮಾಡ್ತೀವಿ ಅಲ್ಲಿ, ಹೌದಾ? ಇನ್ನೊಬ್ಬರ ಜಾಗಕ್ಕೆ ತೊಗೊಂಡೋಗಿ ಎಸೆಯೋದು. ಭೂಮಿ ನಮ್ಮದು, ಬೇರೆ ಯಾರೂ ಹಾಕೋದು ಬೇಡ. ಒಂದಿಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾದರೆ ಸಾಕು, ಜನ ಅಲ್ಲಿ ಕಸ ಹಾಕೋದಕ್ಕೆ
ಶುರು ಮಾಡ್ತಾರೆ. ಎಲ್ಲ ನೋಟಿಸ್ ಬರೆದಿರ್ತಾರೆ, ಇಲ್ಲಿ ಕಸವನ್ನು ಹಾಕೋರು ಅಂಥವ್ರು ಇಂಥವ್ರು ಅಂತ ಕೆಟ್ಟದಾಗೆಲ್ಲ ಬರೆದಿರ್ತಾರೆ, ಹಿಂಗಾದ್ರೂ ಕಸ ಹಾಕೋದು ಬಿಡಲಿ ಅಂತ ಹೇಳಿ. ಆದರೂ ನಾವು ಇಂಥ ಜನನೇ ಅಂತ ಹೇಳಿ ಮತ್ತೆ ಕಸನ ತೊಗೊಂಡೋಗಿ ಹಾಕ್ತೀವಿ, ಪೊಲ್ಯೂಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ಏನಾಗ್ತಾ ಇದೆ, ಆ ಪೊಲ್ಯೂಷನ್ ಏನಾಗ್ತಾ ಇದೆ, ಮದರ್ ಅರ್ತ್ಗೆ ಚೈನ್ ಲಿಂಕ್ ನೆಕ್ಲೆಸ್, ಚೈನ್ ತಗೊಂಡು ಕುತ್ತಿಗೆಗೆ ಸುತ್ತಿ ಬಿಗಿ ಮಾಡಿದರೆ ಹೇಗೆ ಉಸಿರುಗಟ್ಟುತ್ತೆ, ಆ ರೀತಿ ಉಸಿರುಗಟ್ಟಿಸುವಂತಹ ವಾತಾವರಣ ಉಂಟಾಗ್ತಾ ಇದೆ. ಯಾರಿಗೆ? ಮದರ್ ಅರ್ತ್ಗೆ. ಹಾಗಾಗಿ ಹೇಳ್ತಾ ಇದ್ದಾಳೆ, ಮದರ್ ಅರ್ತ್ ಮಾರ್ಕ್ಸ್ ಅಟ್ ದ ಪೀಪಲ್ಸ್ ಬಿಹೇವಿಯರ್ ವಿತ್ ಎ ಟೋನ್ ಆಫ್ ಸೆಲ್ಫ್ ಅಸರ್ಷನ್. ಸೆಲ್ಫ್ ಅಸರ್ಷನ್ ಅಂದರೆ ಚಾಲೆಂಜಿಂಗ್ ಆಗಿ ನೋಡ್ಕೊಳ್ತೀನಿ ಒಂದು ಕೈ ಅನ್ನೋ ರೀತಿನಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಏನಂತ ಚಾಲೆಂಜ್ ಮಾಡ್ತಾ ಇದ್ದಾರೆ? ಶಿ ಸೇಸ್ ಸ್ಟ್ರಾಂಗ್ಲಿ ದಟ್ ಮ್ಯಾನ್ ಕೆನಾಟ್ ಪುಟ್ ಫೆನ್ಸ್ ಅರೌಂಡ್ ದ ಪ್ಲ್ಯಾನೆಟ್ ಅರ್ತ್. ಸರಿ, ನೀನು ಸಣ್ಣ ಪುಟ್ಟ ಜಾಗಕ್ಕೆ ಬೇಲಿ ಹಾಕ್ಕೊಳ್ತೀಯ, ಈ ಜಾಗ ನಂದು ಈ ಜಾಗ ನಂದು ಅಂತ ಹೇಳಿ ಬೇಲಿ ಹಾಕ್ಕೊಳ್ತೀಯ. ಆದರೆ ಇಡೀ ಭೂಮಿಗೆ ನೀನು ಬೇಲಿ ಹಾಕ್ಲಿಕ್ಕೆ ಸಾಧ್ಯನಾ? ಇಡೀ ಭೂಮಿಗೆ ಬೇಲಿ ಹಾಕಿದರೆ ನಿಂದೊಬ್ರದ್ದು ಮಾತ್ರ ಆಗುತ್ತೆ, ನೀನೊಬ್ಬನೇ ಸರ್ವೈವ್ ಆಗಕ್ಕೆ ಸಾಧ್ಯನಾ ಭೂಮಿ ಮೇಲೆ? ಉಳಿದವರೆಲ್ಲ ನಾಶ ಆಗ್ತಾರೆ ಅಂತ. ಬೇರೆಯವರು ನಾಶ ಆದರು ಅಂತಂದರೆ ಅಲ್ಲಿ ನಿನ್ನ ನಾಶನೂ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋ. ಯು ಕೆನಾಟ್ ಪುಟ್ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಬಿಕಾಸ್ ದ ಅರ್ತ್ belongs to everyone and it should not be divided. ಈ ಭೂಮಿ ಎಲ್ಲರಿಗೂ ಸೇರಿದ್ದು, ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರ ಮನುಷ್ಯ ಎಲ್ಲರಿಗೂ ಸೇರಿರುವಂತಹ ಜಾಗ ಇದು, ಭೂಮಿ ಇದು. ಇಲ್ಲಿ ಬೆಳೆ ಬೆಳಿತೀರಾ, ಆಟ ಆಡ್ತೀರಾ, ನೆರಳು ಬೇಕಾ, ಏನು ಬೇಕೋ ಮಾಡಿ, ಆದರೆ ಮನೆ ಕಟ್ಟೋ ಥರ ಮನೆನೂ ಕಟ್ಕೊಳ್ಳಿ, ಏನು ಬೇಕಾದರೂ ಮಾಡಿ. ಆದರೆ ಹಾನಿ ಆಗುವಂತಹ ಕೆಲಸಗಳನ್ನು ನಿಮಗೆ ಮಾಡುವ ಅಧಿಕಾರ ಇಲ್ಲ. ಇಡೀ ಭೂಮಿಗೆ ಬೇಲಿ ಹಾಕುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲ. ಸಣ್ಣ ಪುಟ್ಟ ಜಾಗಕ್ಕೆ ಹೊಡೆದಾಡ್ಬೋದೇ ಹೊರತು ಇಡೀ ಭೂಮಿಗೆನೆ ಸರಪಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇದು ಎಲ್ಲರಿಗೂ ಸೇರಿರುವಂತಹ ಜಾಗ. ಇಲ್ಲಿ ಲೈನ್ಸ್ ಏನೇನು ನೋಡಿದ್ವಿ, ಆ ಲೈನ್ಸನ್ನೆಲ್ಲ ಒಗ್ಗೂಡಿಸಿದಾಗ ಸಿಗುವಂತಹ ಸಮರಿ ಇಷ್ಟು. ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರಿನಾ ಡಿ ಬೆಲಾಜೆಂಟಾ. ಇನ್ ದಿಸ್ ಪೊಯಮ್ the poet depicts land as a person and the land is the speaker here. Mother Earth tells that she waits with patience when people claim that the land belongs to them. She waits and stares with muddy holes and scarlet eyes when people shout that the land is their own. People occupy the land, plow, plant trees, grow fruits and grass. The children dance and play on it. The land bears everything without a complaint. The soldiers come with guns and fight for the land. People build fences to it, fences to divide nations. Now the chain link necklace chokes the Mother Earth. Then the Mother Earth mocks at the people's behavior with a tone of self-assertion. She says strongly that man cannot put fence around the planet Earth. As the earth belongs to everyone, it should not be divided.